ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ ಇವತ್ತೆಲ್ಲಿದ್ದೀವಿ ಹೊಸ ಜಾಗ. ಇವತ್ತು ನಾವು ಕಮ್ಮನಹಳ್ಳಿ ಕಲ್ಯಾಣ್ ನಗರ್ ಏನಾದರೂ ಕರಿಬೋದು ಈ ಏರಿಯಾನ, ನಮಗೆ ಕನ್ಫ್ಯೂಷನ್ನು. ಸೊ ಒಂದು ಹೊಸ ಜಾಗ ಸ್ಟಾರ್ಟ್ ಆಗಿದೆ, ಅಲ್ ಬಫಿಲ್ ಅಂತ. ಸೊ ಬ್ರ್ಯಾಂಡ್ ನ್ಯೂ ಪ್ಲೇಸು. ಇಲ್ಲಿ ಮಂದಿ ಬಿರಿಯಾನಿ ಎಲ್ಲ ಸಿಗುತ್ತೆ. ಸೊ ನಿನ್ನ ಎಕ್ಸ್ಪೆಕ್ಟೇಷನ್ ಏನು? ಹೌದು, ಚಿಕನ್ ಮತ್ತು ಮಟನ್ ಮಂಡಿ ಬಿರಿಯಾನಿ ಸಿಗುತ್ತೆ. 250 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಗುಂಟೂರು ಸ್ಟೈಲು ಒಳ್ಳೆ ಬಿರಿಯಾನಿ ಮತ್ತು ಸ್ಟಾರ್ಟರ್ಸ್ ಎಲ್ಲ ಸಿಗುತ್ತಂತೆ. ಮೆನು ನೋಡಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಹೌದು, ಇವತ್ತು ನಮ್ಮ ಜೊತೆ ಅನ್ಬಾಕ್ಸ್ ಕರ್ನಾಟಕ ಟೀಮನ್ನು ಬರ್ತಾ ಇದ್ದಾರೆ. ಸೊ ಅವರ ಚಾನಲ್ನಲ್ಲೂ ಈ ವಿಡಿಯೋ ಬಂದಿರುತ್ತೆ ಈ ಜಾಗದ್ದು. ಅದ್ರಲ್ಲಿ ನಾವು ಇರ್ತೀವಿ, ಅದ್ರಲ್ಲಿ ಬೇರೆ ಊಟ ಟೇಸ್ಟ್ ಮಾಡಿರ್ತೀವಿ. ನಮ್ಮ ಚಾನಲಲ್ಲಿ ನಾವು ಏನೇನು ಟೇಸ್ಟ್ ಮಾಡ್ತೀವಿ ಅಂತ ಈಗ ಹೊರಗಡೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಜಾಗದು ಕಂಪ್ಲೀಟ್ ಅಡ್ರೆಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ದಯವಿಟ್ಟು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಆ ಲಿಂಕ್ಸೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಯಾಕಂದರೆ ನಾವಲ್ಲಿ ಸ್ಟೇಟಸ್ಸು ಮತ್ತು ಲೈವ್ ಅಪ್ಡೇಟ್ಸ್ ಎಲ್ಲ ಹಾಕ್ತಾ ಇರ್ತೀವಿ, ಯಾವ ಏರಿಯಾನಲ್ಲಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ. ಅಕಸ್ಮಾತ್ ಈ ಜಾಗದ ಬಗ್ಗೆ ಬೇರೆ ಏನೇ ಡೌಟ್ ಇದ್ರೂ ನಮಗೆ ಬಂದು DM ಮಾಡ್ಬೋದು. ನಿಮ್ಮ ಎಲ್ಲ ಕ್ವಶನ್ಸ್ಗೂ ನಾವು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ದಯವಿಟ್ಟು ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ನಮ್ಮನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಅಲ್ ಮಹಫಿಲ್ ರೆಸ್ಟೋರೆಂಟ್ ಬಂದು ಬ್ರ್ಯಾಂಡ್ ನ್ಯೂ ರೆಸ್ಟೋರೆಂಟು, ಕಮ್ಮನಹಳ್ಳಿನಲ್ಲಿ ಓಪನ್ ಆಗಿರೋದು. ಸೊ ನಾವು ನಿಮಗೆ ಇಲ್ಲಿ ಸಿಗೋವಂಥ ಸ್ಪೆಷಲ್ ಡಿಶಸ್ನ ನಾವು ಮಾತಾಡಿ ತೋರಿಸ್ತಾ ಇದ್ದೀವಿ. ಮೆನು ದೊಡ್ಡದಾಗೇ ಇದೆ. ನೀವೇನಾದರೂ ಹೋದರೆ ಮಂಡಿ ಬಿರಿಯಾನಿ ಟ್ರೈ ಮಾಡ್ಬೋದು. ಮಂಡಿ ಬಿರಿಯಾನಿ ರಿವ್ಯೂ ಬಂದು ನಮ್ಮ ಅನ್ಬಾಕ್ಸ್ ಕರ್ನಾಟಕ ಚಾನಲ್ನಲ್ಲಿ ಬಂದಿರುತ್ತೆ. ಸೊ ಲಿಂಕು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ತುಂಬಾ ಅದ್ಭುತವಾಗಿ ಟ್ರೆಡಿಷ್ನಲ್ ಆಗಿ ಅಡುಗೆಗಳು ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಈ ಫುಡ್ ಡಿಶಸ್ ನೋಡ್ತಾ ಇದ್ರೇ ಅರ್ಥ ಆಗ್ತಾ ಇರ್ಬೋದು. ನೀವೇನಾದರೂ ಕಮ್ಮನಹಳ್ಳಿ ಸೈಡ್ ಹೋದರೆ ದಯವಿಟ್ಟು ಈ ಜಾಗಕ್ಕೆ ವಿಸಿಟ್ ಮಾಡಿ, ಒಂದು ಬಿರಿಯಾನಿ ತಿನ್ನಿ. ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಮುಂದೆ ಫುಲ್ ರಿವ್ಯೂ ಬರ್ತಾ ಇದೆ, ನೋಡಿ ಎಂಜಾಯ್ ಮಾಡಿ. ಈ ರೆಸ್ಟೋರೆಂಟ್ನಲ್ಲಿ ಅರಬಿಕ್ ಪ್ಲಸ್ ಆಂಧ್ರ ಸ್ಟೈಲ್ ಮಿಶ್ರಣವಾಗಿರುವಂಥ ಡಿಶಸ್ ಸಿಗುತ್ತೆ, ಕುಸಿನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಅನ್ಬಾಕ್ಸ್ ಕರ್ನಾಟಕ ಟೀಮ್ ಅವರು ಒಂದು ಮಂದಿ ಬಿರಿಯಾನಿ ಟ್ರೈ ಮಾಡಿದ್ರು. ಅದ್ರದ್ದು ಈ ಮಟನ್ ಗ್ರೇವಿ ಮಂದಿ ಬಿರಿಯಾನಿಗೆ ಯೂಸ್ ಮಾಡ್ತಾರೆ. ಅದ್ಭುತವಾದ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ತೀವಿ. ಮತ್ತು ಇಲ್ಲಿ ತಂದೂರಿ, ಹಾಲ್ ಫಾಮು ಎಲ್ಲ ಥರದ ಒಂದು ನಾನ್ ವೆಜಿಟೇರಿಯನ್ ಸಿಗುತ್ತೆ. ನೀವು ಖಂಡಿತ ಹೋದರೆ ಊಟ ಅಂತೂ ಎಂಜಾಯ್ ಮಾಡ್ತೀರಾ. ತುಂಬಾ ಚೆನ್ನಾಗಿ ಒಂದು ಸ್ಟಾರ್ಟಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ರೆಸ್ಟೋರೆಂಟ್ನ. ಸೊ ನಿಮ್ಮ ಸಪೋರ್ಟ್ ಹೆಚ್ಚು ಬೇಕಾಗುತ್ತೆ ಈ ಜಾಗಕ್ಕೆ. ದಯವಿಟ್ಟು ಆ ಕಡೆ ಹೋದರೆ ಮಿಸ್ ಮಾಡಿದಿರ ಒಂದ್ಸರಿ ಊಟ ಮಾಡಿಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂತಿದ್ರೆ ಓನರ್ಸು ಅಲ್ಲೇ ಇರ್ತಾರೆ, ಅವ್ರಿಗೂ ಡೈರೆಕ್ಟಾಗಿ ನೀವು ಫೀಡ್ಬ್ಯಾಕ್ ಕೊಡ್ಬೋದು. ನಾವು ಅಲ್ ಮಹಫಿಲ್ ರೆಸ್ಟೋರೆಂಟ್ ಬಂದು ಒಂದು ವೆರೈಟೀಸ್ ಆಫ್ ಡಿಶಸ್ ಆರ್ಡರ್ ಮಾಡಿದ್ದೀವಿ. ಅನ್ಬಾಕ್ಸ್ ಕರ್ನಾಟಕ ಟೀಮ್ ವಿಡಿಯೋದಲ್ಲಿ ಮಂದಿ ಬಿರಿಯಾನಿ ಬಂದಿರುತ್ತೆ. ನಾವು ಸಪ್ರೇಟಾಗಿ ಆರ್ಡರ್ ಮಾಡಿದ್ದೀವಿ. ಸೊ ಏನಿದೆ ಇಲ್ಲಿ ಒಂದು ಚಿಲ್ಲಿ ಚಿಕನ್ ಇದೆ, ಮತ್ತು ಒಂದು ಬೋನ್ಲೆಸ್ ಬಿರಿಯಾನಿ ತೊಗೊಂಡಿದ್ದೀವಿ, ಮತ್ತು ಲಾಲಿಪಾಪ್ ಬಿರಿಯಾನಿ ಇದೆ, ಮತ್ತು ಇಲ್ಲಿ ಒಂದು ಡ್ರ್ಯಾಗನ್ ಚಿಕನ್ ಇದೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಫಸ್ಟ್ ಸ್ಟಾರ್ಟರ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ. ಓಕೆ, ಎರಡು ಸ್ವಲ್ಪ ಬಡಿಸ್ಕೊಂಡು ತಿನ್ಬಿಟ್ಟು ಆಮೇಲೆ ಬಿರಿಯಾನಿ ನೋಡಿ ಕೊಡಿ. ಚಿಲ್ಲಿ ಚಿಕನ್ ಸಾಕು 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 ಮಂದಿ ಆಗಿಲ್ಲ. ಇದು ಚಿಕ್ಕ ಚಿಕ್ಕದ ಕಟ್ ಮಾಡಿಬಿಟ್ಟು ಬೋನ್ಲೆಸ್ ಪೀಸಸ್ನ ಮಾಡಿದ್ದಾರೆ. ಕ್ವಾಂಟಿಟಿ ಜಾಸ್ತಿ ಕಾಣಿಸುತ್ತೆ. ತಿಂತಾ ಇದೆ ಹಂಗೆ ತಿಂತಾನೆ. ಫಸ್ಟು ಚಿಲ್ಲಿ ಚಿಕನ್ ತೊಗೊಂಡ್ಬಿಡ್ತೀನಿ. ಕೋಕ್ ಕೊಟ್ಟಿದ್ದಾರೆ. ಸೊ ಇದೊಂದು ಡಿಫ್ರೆಂಟ್ ಚೈನೀಸ್ ಸ್ಟೈಲ್ ಚಿಲ್ಲಿ ಚಿಕನ್. ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಥರ ಇಲ್ಲ, ಇದು ಚೈನೀಸ್ ಸ್ಟೈಲ್ ಇದೆ. ಟ್ರೈ ಮಾಡೋಣ. ಏನು ಹೇಳ್ತೀರ? ಸ್ಪೈಸಿ ಇದೆ. ಚೈನೀಸ್ ಅಂದ್ಬಿಟ್ಟು ಫುಲ್ಲು ಸ್ವೀಟಾಗಿ ಅರ್ಥ ಮಾಡಿಲ್ಲ. ಚೈನೀಸು ಮತ್ತು ಸ್ಪೈಸಿ ಆದ ಡಿಶ್ಶೇನೆ. ಹಾಗೆ ಎಲ್ಲ ತುದಿ ಚುಳಿ ಅಂತದೆ. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಎಲ್ಲ ಸಿಗ್ತಲ್ಲ, ಸಮಾಧಾನ. ಗುಂಟೂರು ಖಾರ ಬುಂದಿ ಬೋನ್ಲೆಸ್ ಎಲ್ಲ ಕೋಟಿಂಗು ಖಾರ ಚೆನ್ನಾಗಿದೆ. ಇದು ಟೈಮ್ ಪಾಸ್ ಥರ ಇದೆ. ಇಷ್ಟೊಂದು ಬೇಗ ಖಾಲಿ ಆಗುತ್ತೆ. ಚಿಕ್ಕ ಚಿಕ್ಕ ಪೀಸು ಎಲ್ಲ ಬೋನ್ಲೆಸ್ಸು. ತಿನ್ನಲೆ ಮಿಕ್ಸಿ ತಿನ್ನೋ ಇದಿಲ್ಲ, ಬೇಗ ಖಾಲಿ ಕೊಡ್ತಾರೆ. ಗೋಡಂಬಿಗಳು ಖಾರವಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಖಾರ ಆರ್ಡರ್ ಮಾಡಿ ಇನ್ನೊಂದು ಡ್ರ್ಯಾಗನ್ ಚಿಕನ್ ಅಂತ ಕೊಟ್ಟಿದ್ದಾರೆ. ಲೈಟಾಗಿ ಗೊಜ್ಜಿದೆ ಇದರಲ್ಲಿ. ಬಿಳಿ ಎಳ್ಳೆಲ್ಲ ಕಾಣ್ತಾ ಇರ್ಬೋದು ನಿಮಗೆ, ಮೇಲೆಗಡೆ ಉದುರಿಸಿ ಕೊಟ್ಟಿರೋದು. ಸೊ ಗೋಡಂಬಿನೂ ಯಥೇಚ್ಛವಾಗಿ ಹಾಕಿದ್ದಾರೆ. ಟೇಸ್ಟ್ ಮಾಡೋಣ ಸರ್. ಡ್ರ್ಯಾಗನ್ ಚಿಕನ್ನು ನಾರ್ಮಲಾಗಿ ಸ್ವಲ್ಪ ಸಿಹಿಯಾಗಿರುತ್ತೆ. ಸ್ವೀಟ್ ಇಲ್ಲ ಅಷ್ಟು. ನಾರ್ಮಲಾಗಿ ಡ್ರ್ಯಾಗನ್ ಚಿಕನ್ ಸ್ವೀಟೇ ಮಾಡ್ತಾರೆ. ಇದು ಖಾರನೂ ಇಟ್ಟಿಲ್ಲ ಅಷ್ಟೊಂದು. ಗುಂಟೂರು ಸ್ಟೈಲ್ ಅಲ್ವಾ, ಎಲ್ಲ ದೊಡ್ಡ ಖಾರ ಇದ್ದೇ ಇದೆ.
ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಆ ಚಿಲ್ಲಿ ಚಿಕನ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ. ಸೊ ಇದು ಮ್ಯಾಚ್ ಮಾಡ್ತಾ ಇದೆ, ಅಷ್ಟೊಂದು ಖಾರ ತಿಂದಾದ್ಮೇಲೆ. ಜ್ಯೂಸಿ ಸ್ವಲ್ಪ ಎಕ್ಸ್ಟ್ರಾ ಜ್ಯೂಸಿಯಾಗಿ ಸ್ವಲ್ಪ ಗ್ರೇವಿ ಥರ ಇದೆಯಲ್ಲ, ಸಿಡಿ ಗ್ರೇವಿ ಥರ ಬರುತ್ತೆ. ಅದರಿಂದ ಎಕ್ಸ್ಟ್ರಾ ಜ್ಯೂಸಿ, ಎಕ್ಸ್ಟ್ರಾ ಗೊಜ್ಜು, ಲೆಸ್ ಒನ್ ಮೋರ್ ಚೆನ್ನಾಗಿದೆ. ಎರಡೂ ಒಳ್ಳೆ ಸ್ಟಾರ್ಟರು. ಇದಕ್ಕೆ ಬಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. 2 ಬಂಗಾರದಂಗಿರೋ ಬಿರಿಯಾನಿ, ಅದರಲ್ಲಿ ಬೋನ್ಲೆಸ್ ಬಿರಿಯಾನಿನ ಫಸ್ಟ್ ಟ್ರೈ ಮಾಡೋಣ. ಇದೆಲ್ಲ 5 ಪೀಸ್ ಬಿರಿಯಾನಿ ಕಾನ್ಸೆಪ್ಟ್. ಚಿಕನ್ ರೈಸ್ ಕೆಳಗಿರುತ್ತೆ, ಮೇಲ್ಗಡೆ ಒಂದು ಗೊಜ್ಜು, ಚಿಕನ್ ಗೊಜ್ಜು ಕೊಡ್ತಾರೆ. ಇದು ಬಂದು ಬೋನ್ಲೆಸ್. ಸತ್ಯಾಪುರ ತೊಗೊಳ್ಳಿ. ರೈಸು ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ನಿನ್ನ ಸರದಿ ಆಗಲೇ ಮಂಡಿ ಬಿರಿಯಾನಿ ಜಾಸ್ತಿ ತಿಂದ್ಬಿಟ್ವಿ, ಖಾಲಿ ಮಾಡಬೇಕು ಅಂತ. ಸೊ ತುತ್ತು ತಿಂದ್ಬಿಟ್ಟು ಎಲ್ಲ ತಿಂತಿದ್ದೀವಿ. ಎಲ್ಲರೂ ವೀಡಿಯೋ ನೋಡ್ತಿರ್ತಾರೆ, ಗೊತ್ತಾಗುತ್ತೆ. ಕ್ಯಾಮ್ರಾ ಆಫ್ ಆಗಿ ತಿಂದಿರೋದು. ಈಗ ಸ್ಪೂನ್ ಸೈಗೆ ಹಾಕ್ಬೇಕು. ಬಿರಿಯಾನಿ ಹೇಳ್ತೀನಿ. ಗೋಡಂಬಿ ಪೀಸು ಅದಕ್ಕೆ ಸೇರಿಕೊಂಡಿದೆ ರೈಸಲ್ಲಿ. ಅಂದರೆ ನಾವು ಬಿರಿಯಾನಿ, ಚಿಕನ್ ಬಿರಿಯಾನಿ ಸೇಮ್ ಅಲ್ವಾ? ಮಾಂಸದ ಜೊತೆ ಚೆನ್ನಾಗಿ ಬೆಂದಿದೆ. ಅದ್ರದ್ದು ರೈಸ್ ಮಾತ್ರ ತಂದ್ಬಿಟ್ಟು ಮೇಲ್ಗಡೆ ಅದು ಚಿಕನ್ ಫ್ರೈ, ಬೋನ್ಲೆಸ್ ಫ್ರೈ ಇಟ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದನ್ನು ತಿನ್ಬೇಕಾದ್ರೆ ಹೆಂಗೆ ಅಂದರೆ ಅದೇ ಪೀಸನ್ನ ಏನಿದೆ ಗೊಜ್ಜು ಇದ್ರೆ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಹೊಡೆಯೋದು. ಇದು ತಿಂದ್ರಪ್ಪ ಲೈಟಲ್ಲಿ ಲೈಟು ಗೊಜ್ಜು ಬೇಕಂತ ಹಾಕಿದ್ರೆ ಇದು ಸ್ವಲ್ಪ ಮಸಾಲೆ ಪೀಸ್ನೆಲ್ಲ ಮುರಿದು ಒಂದು ಕುಕ್ ಮಾಡ್ಕೊಂಡಿದ್ದೀನಿ. ಪೀಸಸ್ಸು ಬೋನ್ಲೆಸ್ಸು ಸಖತ್ತು ಜ್ಯೂಸಿಯಾಗೆ, ಇದು ಕೂಡ ಗೊಜ್ಜು ಥರ ಬರುತ್ತೆ. ಸೊ ಖಾರ ಸ್ಪೈಸಿಯಾಗಿ ಸೂಪರಾಗಿತ್ತು. ಸೊ ಅವಲೇ ನಮ್ಮ ವೀಡಿಯೋ ಮಾಡಿದಾಗೂ ಮಂದಿನಲ್ಲೂ ಸೂಪರಾಗಿತ್ತು. ಚಿಕನ್ ಪೀಸಸ್ಸು ಎಲ್ಲನೂ ಟೆಂಡರ್ ಚಿಕನ್ ಬಳಸೋದು, ಇದರಲ್ಲೂ ಚೆನ್ನಾಗಿದೆ. ಸಣ್ಣ ಮಿಕ್ಸ್ ಮಾಡ್ಕೊಂಡು ರೈಸಲ್ಲಿ ತಿಂತಾಯಿದ್ರೆ ಆಹಾ, ಹಾಗೆ ಒಂದು ಜುಮ್ ಅಂತ ಮೈ. ರೈಸ್ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ರೈಸ್ ಕ್ವಾಲಿಟಿ ಇಷ್ಟ ಆಗಿದೆ. ಓವರಾಲ್ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ಕಳೆದಂತೆ ತುಂಬ ಹೊಸ ಜಾಗ, ಇನ್ನೊಂದು ಜಾಗಕ್ಕೆ ಸಪೋರ್ಟ್ ಬೇಕಾಗುತ್ತೆ. ಈ ವಿಡಿಯೋ ನೋಡಾದ್ಮೇಲೆ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ. ನಮ್ಮ 2 ಚಾನಲ್ಗೆ ಬಂದು ಕಮೆಂಟ್ ಬಾಕ್ಸ್ಲಿ ತಿಳಿಸಿ. ಲಾಲಿಪಾಪ್ ಬಿರಿಯಾನಿ ಕೊಟ್ಟಿದ್ದಾರೆ. ಲಾಲಿಪಾಪು ಒಂದು 4 ಪೀಸ್ ಇದೆ. ಸೊ ಒಂದು ಲಾಲಿಪಾಪ್ ಹಾಕ್ಕೊಂಡು ಬಿರಿಯಾನಿ ಸ್ವಲ್ಪ ಹಾಗೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ನೋಡಿ ಸರ್, ಥ್ಯಾಂಕ್ ಯು. ಕಂಪಲ್ಸರಿ ಲಾಲಿಪಾಪ್ ಪೀಸ್ ಎಲ್ಲರಿಗೂ ಒಂದು ಲಾಲಿಪಾಪು, ಯಾರಿಗೂ ಮೋಸ ಇಲ್ಲ. ಒಳ್ಳೆ ಡೀಪ್ ಫ್ರೈ ಮಾಡಿದ್ದಾರೆ ಲಾಲಿಪಾಪ್ ಪೀಸು. ಆಮೇಲೆ ಒಂದು ಸ್ವಲ್ಪ ರೈಸು. ಫಸ್ಟು ಲಾಲಿಪಾಪ್ ಫ್ರೈ ಮಾಡೋಣ ಬ್ರೋ. ರೈಸ್ ಸೇಮ್ ರೈಸ್ ಅನ್ಸುತ್ತಲ್ಲ ಅವಳೆ. ಹೌದು. ಕರ್ಬೇವು ಸೊಪ್ಪು ಹೊಡಿದ್ದಾರೆ. ಒಳ್ಳೆ ದೊಡ್ಡ ಪೀಸು, ಮತ್ತು ಇದರಲ್ಲಿ ಅಷ್ಟು ಖಾರ ಇಲ್ಲ. ಆ ಬೋನ್ಲೆಸ್ ಬಿರಿಯಾನಿ ಸ್ವಲ್ಪ ಸ್ಪೈಸಿ ತಿನ್ನಬೇಕು ಅಂದರೆ ಬೋನ್ಲೆಸ್ ಬಿರಿಯಾನಿ ಟ್ರೈ ಮಾಡ್ಬೋದು. ಅದು ಕಂಪೇರ್ ಮಾಡಿದ್ರೆ ಇದು ಸ್ಪೈಸಿಯಲ್ಲಿ ಸ್ವಲ್ಪ ಕಮ್ಮಿ ಇದೆ. ಇದ್ದಂಗೆ ಅದೇ ಕರ್ಬೇವು ಸೊಪ್ಪಿಂದು ಫ್ಲೇವರ್ ಸ್ವಲ್ಪ ಬರ್ತಾ ಇದೆ. 3 ಜನಕ್ಕೆ 3 ಕರೆಕ್ಟಾಗಿ ಸಮಪಾಲು. ಅಲ್ಲೊಬ್ಬರು ಪಾಪ ಒಂಟಿ ಥರ ಕೂತಿದ್ದಾರೆ, ಅವ್ರಿಗೆ ಮಿಸ್ ಆಯಿತು. ಹೌದು. ಅದಕ್ಕೆ ದೂರ ಕುಳಿಸ್ಬಿಟ್ಟಿದ್ದೀವಿ. ಅವರು ಸ್ವಲ್ಪ ನಾಚಿಕೆ ಸ್ವಭಾವ ಬರಲ್ಲ, ಅಲ್ಲೊಂದು ಮಾಡಿ ಕರಿಬೇಕು ಕ್ಯಾಮ್ರಾಗೆ. ಇದು ಗೊತ್ತಾಗ್ತಾ ಇಲ್ಲ. ಹೆಂಗಿದೆ ಸೋಪ್ ಲಾಲಿಪಾಪ್? ಲಾಲಿಪಾಪ್ ಪೀಸ್ ಎಲ್ಲನೂ ನಾನು ಅಂದ್ಕೊಂಡು ಇದು ತಂದೂರಲ್ಲಿ ಲಾಲಿಪಾಪ್ ಕೊಡ್ತಾರೆ ಅಂತ, ಬಟ್ ಇದು ಡೀಪ್ ಫ್ರೈ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಆ ಪೀಸ್ ಸ್ವಲ್ಪ ಗಿಲ್ಕೊಂಡು ಆ ಬಿರಿಯಾನಿ ಜೊತೆ ತಿಂತಿದ್ರೆ ಒಂಥರ ಮಜಾ ಕೊಡ್ತಾ ಇದೆ. ಹಾಂ, ಗಿಲ್ಕೊಂಡು. ಸೊ ಫಿನಿಶ್ ಮಾಡಿ ನಿಮಗೆ ಔಟರ್ ಸೊ ಫೈನಲಿ ಭರ್ಜರಿ ಊಟ ಆಯಿತು. ಒಳ್ಳೆ ಬಿರಿಯಾನಿಗಳು ತಿಂದ್ವಿ. ಸೊ ಹೇಗಿತ್ತು ಬ್ರೋ? ಅದ್ಭುತವಾಗಿತ್ತು. ಇದು ಇದಕ್ಕೆಲ್ಲ ಆ ಸ್ಟೈಲು ತಕ್ಕಂಗೆ ನಮಗೆ ಎಲ್ಲರೂ ಸೌತ್ ಇಂಡಿಯನ್ಸ್ಗೆಲ್ಲ ಮೇನ್ ಡಿಶಸ್ ಜಾಸ್ತಿ ಸಿಗ್ನೇಚರ್ ಡಿಶ್. ಸೊ ಆಬ್ವಿಯಸ್ಲಿ ಚೆನ್ನಾಗಿತ್ತು. ಖಂಡಿತ ಇಷ್ಟ ಆಯಿತು ನಮಗೆ. ಬಂದು ತಿರುಗಿ ಟ್ರೈ ಮಾಡೋದು. ಹೌದು, ನಿಜವಾಗ್ಲೂ ನಮಗೆ ಸ್ಟಾರ್ಟರ್ಸ್ ಅಂತ ಖಾರ ತುಂಬ ಚೆನ್ನಾಗಿತ್ತು. ಬಟ್ ಅದು ಸ್ಟೈಲು ಎದ್ದು ಕಾಣ್ತಾ ಇತ್ತು ಕೂಡ ಖಾರ ಅದಕ್ಕೆ. ಬಿರಿಯಾನಿ ಅಂತೂ ತುಂಬ ಇಷ್ಟ ಆಯಿತು. ಆ ಬಿರಿಯಾನಿ ಕ್ವಾಲಿಟಿ ಎಲ್ಲ ಟೇಸ್ಟ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಖಾರ ಕಮ್ಮಿ ಮಾಡ್ಕೊಂಡು ಅಂದ್ಬಿಟ್ಟು
ಲಸ್ಸಿ. ಫೈನಲ್ ಟಚ್ ಲಸ್ಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಎರಡೂ ಚಾನಲ್ಗೆ ಸಪೋರ್ಟ್ ಮಾಡಿ. ಅನ್ಬಾಕ್ಸ್ ಕರ್ನಾಟಕ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಗೋಲ್ಡನ್ ಟೋಟಲ್ ಸತೀಶ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಕನ್ನಡ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಮಾಡ್ತೀನಿ ಅಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾವೆಲ್ಲ ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.